ಸಿಕ್ಕಾಪಟ್ಟೆ ಎಮೋಷ್ನಲಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಜನ ನಾವೊಂದು ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿರ್ತೀವಿ, ಜನ ಅದನ್ನು ಎಂಜಾಯ್ ಮಾಡಿದಾಗ ಪ್ರತಿ ಸೀನ್ಗೂ ರಿಯಾಕ್ಟ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಸಿನಿಮಾ ಮುಗ್ದಾಗ್ಲೂ ಜನ ಬಂದ್ಬಿಟ್ಟು ಹೇಳಿದ್ರು ಈ ಥರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು, ನಿಮ್ಮ ಡ್ಯಾನ್ಸ್ ಇಷ್ಟ ಆಯಿತು ಅಂತ. ತುಂಬ ಖುಷಿ ಆಗುತ್ತೆ. ತುಂಬ ಮಾತುಗಳು ಹೊರಡ್ತಾ ಇಲ್ಲ. ಇಲ್ಲ, ಖುಷಿ ಆಗುತ್ತೆ. ನಾನು ಆ ಸಾಂಗ್ ಬಂದಾಗಲೂ ಒಂದು ಎಫರ್ಟ್ ಇತ್ತು, ಒಂದು ಪ್ಲಾಟ್ಫಾರ್ಮ್ ಕೊಟ್ಟಾಗ ಅದನ್ನು ಉಪಯೋಗಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಒಂದು ರಿಹರ್ಸಲ್ಸ್ ಎಲ್ಲ ತಾರಕ್ ಮಾಸ್ಟರ್ ಆಗಿರಲಿ, ಇಲ್ಲ ನಕುಲ್ ಅಭ್ಯಂಕರ್ ಅವರು ಆ್ಯಕ್ಚುಲಿ ಅದ್ಭುತವಾಗಿ ಆ ಸಾಂಗನ್ನ ಮಾಡಿದ್ದಾರೆ. ಸೊ ಅವ್ರಿಗೂ ಕ್ರೆಡಿಟ್ ಹೋಗಬೇಕು, ಎಂಟೈರ್ ಟೀಮ್ ಎಫರ್ಟ್. ಸೊ ಖುಷಿ ಆಗುತ್ತೆ. ಇಲ್ಲ, ನಿಜವಾಗ್ಲೂ ನಿರೀಕ್ಷೆ ಮಾಡಿರಲಿಲ್ಲ, ಹೌಸ್ಫುಲ್ ಆಗಿದೆ. ಸೊ ತುಂಬ ಖುಷಿ ಆಗುತ್ತೆ. ಇಲ್ಲ, ನಿಜವಾಗ್ಲೂ ತುಂಬ ಎಮೋಷ್ನಲ್ ಆಗಿದ್ದೀನಿ. ಜನ ನನ್ನ ಸಿನಿಮಾ ಮುಗಿದ ಮೇಲೆ ಬಂದ್ಬಿಟ್ಟು ಅಪ್ಕೊಂಡಾಗ, ಸಿನಿಮಾದ ಬಗ್ಗೆ ಮಾತಾಡಿದಾಗ, ನೀವು ಈ ಥರ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಸಿನಿಮಾ ಮಾಡಿ, ಇನ್ನೂ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಇಲ್ಲ, ಫ್ಯಾಮಿಲಿನ ನೋಡಿಲ್ಲ, ಸಾಯಂಕಾಲ ನೋಡ್ತಾರೆ. ಸೊ ಖುಷಿ ಇದೆ. ಇವತ್ತು ಡೆಫಿನೆಟ್ಲಿ ನಿದ್ದೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ, ಜನರ ಪ್ರೀತಿ ನೋಡಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ನಿನ್ನೆ ರಾತ್ರಿ 4 ಗಂಟೆದಾಗ ನಿದ್ದೆ ಬಂದಿರಲಿಲ್ಲ. ತುಂಬಾ ಆಂಕ್ಷಿಯಸ್ ಫೀಲ್ ಆಗ್ತಿತ್ತು. ಅಲ್ಲಿ ನೋಡ್ಬೇಕು, ತುಂಬಾ ಆಂಕ್ಷಿಯಸ್ ಫೀಲ್ ಆಗ್ತಿತ್ತು. ಬಟ್ ಈಗ ಎಲ್ಲ ರಿಯಾಕ್ಷನ್ ನೋಡಿದಾಗ ಅಂದ್ರೆ ನಾವು ಏನೆಲ್ಲ ಎಫರ್ಟ್ ಹಾಕಿದೀವಿ ಸ್ಟಾರ್ಟಿಂಗ್ ಇಂದ, ಅದೆಲ್ಲ ಅಂದ್ರೆ ಅದ್ರ ರಿಯಾಕ್ಷನ್ ಸಿಕ್ಕಿದಾಗ ಅಂದ್ರೆ ತುಂಬಾ ಅಂದ್ರೆ ಎಮೋಷನಲ್ ಫೀಲ್ ಆಗ್ತಿದೆ. ಅಂದ್ರೆ ನಾವು ಫಿಲ್ಮ್ ಮಾಡೋದು ಆಡಿಯನ್ಸ್ಗೆ, ಈಗ ನಾವು ಫಿಲ್ಮ್ ಮಾಡಿ ಆಡಿಯನ್ಸ್ಗೆ ಇಷ್ಟ ಆಗಿಲ್ಲ ಆದರೆ ಅದೇ ಐ ಮೀನ್ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಸೊ ತುಂಬ ಖುಷಿ ಆಗ್ತಿದೆ. ನಾವು ಏನು ಇಂಟೆಂಟ್ ಜೊತೆ ಫಿಲ್ಮ್ನ ಮಾಡಿದ್ದೀವಿ ಅದು ಫುಲ್ಫಿಲ್ ಆಗಿದೆ ಅಂತ ಈಗ ಒಂದು ಧೈರ್ಯ ಬಂದಿದೆ. ಸೊ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಿದೆ. ಹೌದಾ? ನೀವು ಸಿನಿಮಾ ನೋಡಿದಾಗ ಎಂಜಾಯ್ ಮಾಡಿ ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ಬೇಕಂತ ಉದ್ದೇಶ ಇದೆ. ಪ್ಲೀಸ್ ದಯವಿಟ್ಟು ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಿ. ಹೌದಾ? ಥ್ಯಾಂಕ್ ಯು. ನನಗೆ ಆ್ಯಕ್ಚುಲಿ ನನ್ನ ಕೆಲಸ ಅಂದರೆ ನನಗೆ ದೇವೇರು ಅಷ್ಟು ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನಾವು ತುಂಬ ಎಫರ್ಟ್ ಹಾಕಿ ಫಿಲ್ಮ್ ಮಾಡ್ತೀವಿ, ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ತುಂಬ ತಿಂಗಳು ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಒಂದು ಕ್ಯಾರೆಕ್ಟರ್ನ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ, ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕ್ಕೆ. ಸೊ ಅದು ಸಿನಿಮಾಲ್ ಟ್ರಾನ್ಸ್ಲೇಟ್ ಆದಾಗ ಚೆನ್ನಾಗಿ ಬಂದಾಗ ನಮಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕುತ್ತೆ. ಅಂದರೆ ಒಂದು ಒಳ್ಳೆ ಇಷ್ಟೆಲ್ಲ ಎಫರ್ಟ್ ಹಾಕಿದ್ಮೇಲೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ. ಸೊ ಅದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಿದೆ ಈಗ. ಹೌದು, ನನ್ನ ಫ್ಯಾಮಿಲಿ ಆ್ಯಕ್ಚುಲಿ ಮಂಗಳೂರಲ್ಲಿ ಪ್ರೀಮಿಯರ್ ಮಾಡಿದ್ವಿ, ಯಾವಾಗ ನೋಡಿದ್ರು ಅವ್ರಿಗೆ ತುಂಬ ಇಷ್ಟ ಆಯಿತು. ಬಟ್ ಅಫ್ಕೋರ್ಸ್ ಅಮ್ಮ ಅಪ್ಪ ಅವ್ರಿಗೆ ಇಷ್ಟ ಆಗುತ್ತೆ, ಬಟ್ ಬೇರೆ ಇಲ್ಲಿ ಬಂದಿರೋ ಆಡಿಯನ್ಸಿಗೆ ಇಷ್ಟ ಆಗೋದಿಲ್ವ ಅಂತ ಅದೇ ಭಯದಲ್ಲಿದ್ದೆ ನೆನ್ನೆ ರಾತ್ರಿ. ಬಟ್ ಈಗ ತುಂಬ ಖುಷಿ ಆಗ್ತಿದೆ. ನಾನು ಜನರಲಿ ತುಂಬ ಚೆನ್ನಾಗಿ ನಾನು ಬೇಗ ನಿದ್ದೆ ಮಾಡ್ತೀನಿ. ನಾನು 9 hours ಮಲಗ್ತೀನಿ. ಬಟ್ ನಿನ್ನೆ 4 ಗಂಟೆ ತನಕ ನನ್ನ ಫೋನಲ್ಲಿ ಅಂದರೆ ತುಂಬ ಎಷ್ಟು ಆ್ಯಂಕ್ಷಿಯಸ್ ಆಗ್ತಿತ್ತು ಅಂದರೆ ನನ್ನ ಫೋನಲ್ಲಿ ಡಿಸ್ಟ್ರಾಕ್ಟ್ ಮಾಡ್ತಿದ್ದೆ, ಯಾಕಂದರೆ ನಿದ್ದೆನೇ ಬರ್ತಿರ್ಲಿಲ್ಲ. ಇಲ್ಲ, ನನಗೆ ಆ್ಯಕ್ಚುಲಿ ಬಿಕಾಸ್ ನೆನ್ನೆ ಬುಕ್ಕಿಂಗ್ ಎಲ್ಲ ನೋಡ್ತಾ ಇರ್ತೀವಿ ಅಲ್ಲ, ಅದು ಸ್ವಲ್ಪ ಆದಮೇಲೆ ನಾನು ನೋಡೋಕ್ಕೆ ಸ್ಟಾಪ್ ಮಾಡಿದೆ. ನನಗೆ ಎಷ್ಟು ಆ್ಯಂಕ್ಷಿಯಸ್ ಫೀಲ್ ಆಗ್ತದೆ ನೋಡೋಕ್ಕೆ ಸ್ಟಾಪ್ ಮಾಡಿದೆ. ಬಟ್ ಇವತ್ತು ಇಷ್ಟು ಜನ ಬರ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಸೊ ತುಂಬ ದೊಡ್ಡ ಥಿಯೇಟರ್ಸು ಎಲ್ಲ ಫಿಲ್ ಆಗಿದೆ ಅಂತ ತುಂಬ ಖುಷಿ ಆಗ್ತಿದೆ. ನನಗೆ ಆ್ಯಕ್ಚುಲಿ ಇನಿಷಿಯಲಿ ನಾನು ಅಂದ್ಕೊಂಡೆ ನಾನು ನೋಡಲ್ಲ, ನನಗೆ ಆ್ಯಂಕ್ಷಿಯಸ್ ಫೀಲ್ ಆಗುತ್ತೆ, ನಾನು ಹೊರಗಡೆ ಇರ್ತೀನಿ ಅಂತ. ಬಟ್ ಇಲ್ಲ, ನನಗೆ ಆಡಿಯನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅರ್ಥ ಆಗ್ಬೇಕಂತ ನಾನು ಒಳಗಡೆ ಕೂತ್ಕೊಂಡೆ. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ಐ ಡಿಡ್ ಇಟ್. ಬಿಕಾಸ್ ಜನ ಹೆಂಗೆ ಅಂದರೆ ಜೋಕ್ಸ್ ಬಂದಾಗ, ಇಮೋಷನಲ್ ಸೀನ್ಸ್ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದು ನಾವೇ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಅನಿಸ್ತಾ ಇದೆ. ಅಂದರೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದಾಗ ಒಂದು ಚಿತ್ರತಂಡಕ್ಕಾಗಿರ್ಬೋದು ಅಥವಾ ನಿರ್ಮಾಪಕರಿಗಾಗಿರ್ಬೋದು, ನಿರ್ದೇಶಕರಿಗಾಗಿರ್ಬೋದು, ಕಲಾವಿದರಿಗಾಗಿರ್ಬೋದು, ಅದಕ್ಕಿಂತ ಒಳ್ಳೆ ಬಿರುದು ಮತ್ತೊಂದಿಲ್ಲ. ಸೊ ಆ ಬಿರುದು ಆಲ್ರೆಡಿ ಸಿಕ್ಕಿದೆ ಜನರಿಂದ. ಆ್ಯಂಡ್ ನನಗೂ ಇಷ್ಟು ದೊಡ್ಡ ಪರದೆಯಲ್ಲಿ ನಾನು ಕೂಡ ಮೊದಲನೇ ಬಾರಿ ಸಿನಿಮಾ ನೋಡ್ತಾ ಇರೋದು. ಈ ಸಿನಿಮಾನ ತುಂಬ ಖುಷಿ ಅನಿಸ್ತು. ಆ ಕಲರಿಂಗ್ ಆಗಿರ್ಬೋದು, ಆ ಎಡಿಟಿಂಗ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಮ್ಯೂಸಿಕ್ ಬ್ಯೂಟಿಫುಲಿ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ನಕುಲ್ ಅಭಯಂಕರ್. ಕ್ರೇಜಿ ಜಾಬ್, ಓವರ್ ಆಲ್ ಅಮೇಝಿಂಗ್ ಜಾಬ್ ಎಂಟೈರ್ ಟೀಮಿಂದ. ಯಾಕಂದ್ರೆ ನಾವು ನಮ್ಮ ಕೆಲಸ ಮಾತ್ರ ನೋಡಿರ್ತೀವಿ, ಬಟ್ ಬೇರೆಯವ್ರ ಕೆಲಸ ಸಿನಿಮಾ ಬಂದ ಮೇಲೆ ಗೊತ್ತಾಗೋದು. ಸೊ ಬ್ಯೂಟಿಫುಲ್ ಇಟ್. ಜನ ಖುಷಿ ಆಯಿತು ಅಂದರು, ನೀವೇನಂತೀರಾ? ಸೊ ಅದೇ ಎಲ್ಲರೂ ಸೂಪರ್ ಅಂತ ಹೇಳಿದ್ದಾರೆ, ತುಂಬ ಚೆನ್ನಾಗಿ ನಟನೆ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಎಲ್ರಿಗೂ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರೀತಿ ಇದ್ದೇ ಇದೆ, ಅದನ್ನು ನೋಡೋ ರೀತಿ ಬೇರೆ ಅಷ್ಟೇ. ಸೊ ಅವ್ರವರು ಯಾವ್ಯಾವ ರೀತಿ ಪ್ರೀತಿನ ನೋಡ್ತಾರೋ ಅದಕ್ಕೆ ಕನೆಕ್ಟ್ ಆಗಿದ್ದಾರೆ.
ಹೌದಾ? ಅಂದ್ರೆ ಎಲ್ಲರ ಮನೆಯಲ್ಲೂ ಒಂದು ದಿವಸ ಆದ್ರೂ ನಿಮ್ ಮದ್ವೆ ಯಾವಾಗ ಅಂತ ಕೇಳಿರ್ತಾರಲ್ವಾ, ಅದಕ್ಕೆ ಎಲ್ಲರೂ ಆ ತರದ ವಿಚಾರಕ್ಕೆ ಬೇಗ ಕನೆಕ್ಟ್ ಆಗ್ತಾರೆ. ಸೊ ಹಾಗೆ ಅದು ರೆಗ್ಯುಲರ್ ಆಗಿ ನಾನು ಮಾತಾಡೋ ರೀತಿನೇ ಹಂಗೆ, ಟ್ರೋಲ್ ಅಲ್ಲ, ಅಂದ್ರೆ ಇಟ್ಸ್ ಜಸ್ಟ್ ಗೆಟಿಂಗ್ ವೈರಲ್. ಸೊ ಬೇಸಿಕ್ಲಿ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಕಥೆನ ಕಟ್ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು. ಅದನ್ನು ಜನ ರಿಸೀವ್ ಮಾಡಿರೋ ನೋಡಿ ಭಾಳ ಖುಷಿ ಆಗ್ತಾಯಿದೆ. ಇನ್ನಷ್ಟು ಜನಕ್ಕೆ ರೀಚ್ ಆಗಬೇಕು. ಆಮೇಲೆ ನಾನು ಬಂದ ತಕ್ಷಣ ನಗ್ತಾರೆ, ಆಮೇಲೆ ಎಮೋಷನ್ ಏನಿದೆ ಅದಕ್ಕೂ ರಿಯಾಕ್ಟ್ ಮಾಡ್ತಾರೆ. ಸೊ ಓವರ್ ಆಲ್ ಸ್ಟೋರಿ ಟೆಲ್ಲಿಂಗ್ಗೆ ಜನ ರಿಯಾಕ್ಷನ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ಅವರು ತಮ್ಮದೇ ಸ್ಟೋರಿ ಅಂತ ಕೂತ್ಕೊಂಡು ನೋಡಿದ್ರೆ ಇಷ್ಟೊತ್ತು ಅದು ಭಾಳ ಖುಷಿ ಕೊಡುತ್ತೆ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಸಿನಿಮಾ. ಕೆಲವು ಫಿಲ್ಮಲ್ಲಿ ಚಿಕ್ಕ ಚಿಕ್ಕ ಮೊಮೆಂಟ್ಸ್ಗಳಿದ್ದಾವೆ. ಅಲ್ಲಿ ಕೆಲವೊಂದು ಕಡೆ ಜನ ಚಕಲ್ ಮಾಡ್ತಾರೆ, ಕೆಲವೊಂದು ಕಡೆ ಜನ ನಗ್ತಾರೆ, ಕೆಲವೊಂದು ಕಡೆ ಶಾಕ್ ಆಗ್ತಾರೆ. ಅದನ್ನು ನಾವು ಪರ್ಫಾರ್ಮ್ ಮಾಡಬೇಕಾದ್ರೆ ಕೂಡ ಕೆಲವೊಂದು ಪ್ಲ್ಯಾನ್ ಮಾಡಿ ಪರ್ಫಾರ್ಮ್ ಮಾಡಿರ್ತೀವಿ. ಆ ಜನ ಅದೇ ಜಾಗದಲ್ಲಿ ನಕ್ಕಾಗ, ಅದೇ ಜಾಗದಲ್ಲಿ ನಾವು ಅಂದ್ಕೊಂಡಿರೋ ಥರನೇ ರಿಯಾಕ್ಟ್ ಮಾಡಿದಾಗ ಖುಷಿ ಆಗುತ್ತೆ. ವಿ ಫೀಲ್ ಲೈಕ್ ಇಲ್ಲ ಜನ ಆಡಿಯನ್ಸ್ ನಮ್ಮ ಜೊತೆಗೆ ಇದ್ದಾರೆ, ಕತೆ ಜೊತೆಗೆ ಬರ್ತಾ ಇದ್ದಾರೆ ಅನ್ನೋದೊಂದು ನಮಗೆ, ನಾವು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಆಡಿಯನ್ಸ್ ವೇರ್ ವಿತ್ ಅಸ್, ಆಡಿಯನ್ಸ್ ನಮ್ಮ ಜೊತೆನೇ ಇದ್ದರು, ಕತೆ ಜೊತೆಗೆ ಕನೆಕ್ಟ್ ಆಗಿದ್ದರು. ದ್ಯಾಟ್ ಈಸ್ ಅಮೇಝಿಂಗ್. ಆಮೇಲೆ ನಮ್ಮ ಡೈರೆಕ್ಟ್ರು ಸುರಾಗ್ ಅವರು ನಮಗೆ ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟಾಗ ಅದನ್ನು ಓದಿ ನಮಗೆ ಏನು ಇಮ್ಯಾಜಿನೇಷನ್ ಬಂದಿತ್ತು, ಇವಾಗ ಅದನ್ನು ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಏನೊಂದು ಕನ್ವರ್ಷನ್ ಇದೆ, ಅಮೇಝಿಂಗಾಗಿ ಬಂದಿದೆ. ನನಗೂ ಗೊತ್ತಿರಲಿಲ್ಲ ಈ ಥರ ಬಂದಿದೆ ಸ್ಕ್ರಿಪ್ಟ್ ಆನ್ ಸ್ಕ್ರೀನ್ ಈ ಥರ ಅಂತ. ನಾನು ಮೊದಲನೇ ಸಲ ನೋಡಿದೆ. ಅಮೇಝಿಂಗ್. ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಖುಷಿ ಆಗ್ತಾ ಇದೆ ತುಂಬ. ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ಎಂಟೈರ್ ಟೀಮ್ಸ್ ವರ್ಕ್. ದಯವಿಟ್ಟು ಬನ್ನಿ ನೋಡಿ, ಇಟ್ಸ್ ರಿಯಲಿ ಗುಡ್. ಫೀಲ್ ಗುಡ್ಗಿಂತ ಹೆಚ್ಚಾಗಿ ಇದು ಫೀಲ್ ಬೆಟರ್ ಸಿನಿಮಾ. ಈ ಥಿಯೇಟ್ರನ್ನು ಎನ್ವೈರ್ಮೆಂಟಲ್ಲಿ ಕೂತ್ಕೊಂಡು ನೋಡಿದ್ರೆ ನಿಮ್ಗೆ ಆ ಫೀಲ್ ಸಿಗೋದು. ಥ್ಯಾಂಕ್ ಯು.